ಕ್ರಿಕೆಟ್ ಇನ್ಸೈಡ್ ಸ್ಟೋರೀಸ್ ಆಫ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಕ್ರಿಕೆಟ್ ಸುದ್ದಿಗಳನ್ನು ಪ್ರಾರಂಭಿಸೋಣ. ಶ್ರೀಲಂಕಾದಲ್ಲಿ ಇತ್ತೀಚೆಗಷ್ಟೇ ನಡೆದ ತ್ರಿಕೋನ ಸರಣಿಯ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ಟೀಮ್ ಪರ ಕಣಕ್ಕಿಳಿದಿದ್ದ ವೈಭವ್ ಸೂರ್ಯವಂಶಿ ಕೇವಲ 14 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ದರು. ಆದರೆ ಗುರುವಾರ ಜೂನ್ 11 ನಡೆಯುತ್ತಿರುವ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಮೂಲಕ ಅಪರೂಪದ ದಾಖಲೆ ಮಾಡಿ ಗಮನ ಸೆಳೆದಿದ್ದಾರೆ. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಎ ತಂಡಗಳ ನಡುವಿನ ತ್ರಿಕೋನ ಸರಣಿಯಲ್ಲಿ ಭಾರತ 15 ವರ್ಷದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಮತ್ತೊಮ್ಮೆ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲು ವಿಫಲರಾಗಿದ್ದ ವೈಭವ್ ಎರಡನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡದ ಬೌಲರ್ಗಳ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳನ್ನು ಬಾರಿಸುವ ಮೂಲಕ ಅಬ್ಬರಿಸಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಪಂದ್ಯಗಳಲ್ಲೂ ಮೈದಾನಕ್ಕಿಳಿದ ತಕ್ಷಣ ಸಿಕ್ಸರ್ಗಳ ಮೂಲಕವೇ ಆರ್ಭಟಿಸುತ್ತಿದ್ದ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಪ್ರಸಕ್ತ ತ್ರಿಕೋನ ಸರಣಿಯಲ್ಲಿ ತಮ್ಮ ಬ್ಯಾಟಿಂಗ್ ಶೈಲಿಯಲ್ಲಿ ತಂದಿರುವ ಈ ಪ್ರಬುದ್ಧ ಬದಲಾವಣೆ ಕ್ರಿಕೆಟ್ ದಿಗ್ಗಜರ ಗಮನ ಸೆಳೆದಿದೆ. ಅಫ್ಘಾನಿಸ್ತಾನ ತಂಡದ ವಿರುದ್ಧದ ಪಂದ್ಯದಲ್ಲಿ ಕೇವಲ 22 ಎಸೆತಗಳಲ್ಲಿ 44 ರನ್ ಗಳಿಸಿದರೂ ಅವರ ಬ್ಯಾಟ್ನಿಂದ ಒಂದೇ ಒಂದು ಸಿಕ್ಸರ್ ಮೂಡಿಬರದಿರುವುದು ಅವರ ಕ್ರಿಕೆಟ್ ಭವಿಷ್ಯದ ದೃಷ್ಟಿಯಿಂದ ಹೊಸ ಮೈಲಿಗಲ್ಲು ಎನ್ನಬಹುದು. ವೈಭವ್ ಸೂರ್ಯವಂಶಿ ಅವರ ಸ್ವಾಭಾವಿಕ ಆಟವೇ ಆಕ್ರಮಣಕಾರಿ ಶೈಲಿಯದ್ದು. ಎದುರಾಳಿ ಬೌಲರ್ ಯಾರೇ ಇರಲಿ, ಪಿಚ್ ಎಂಥದ್ದೇ ಇರಲಿ, ಚೆಂಡನ್ನು ಸಿಕ್ಸರ್ಗೆ ಅಟ್ಟುವುದೇ ಅವರ ಮೊದಲ ಆದ್ಯತೆಯಾಗಿತ್ತು. ಆದರೆ ಶ್ರೀಲಂಕಾದ ಕಠಿಣ ಹಾಗೂ ನಿಧಾನಗತಿಯ ಪಿಚ್ಗಳಲ್ಲಿ ಕೇವಲ ಸಿಕ್ಸರ್ಗಳನ್ನೇ ನಂಬಿ ಆಡುವುದು ಅಪಾಯಕಾರಿ ಎಂಬುದನ್ನು ಅವರು ಅರಿತುಕೊಂಡಂತಿದೆ. ಅಫ್ಘಾನ್ ವಿರುದ್ಧದ ಪಂದ್ಯದಲ್ಲಿ ಅವರು ಸಿಕ್ಸರ್ ಬಾರಿಸದಿದ್ದರೂ 200ರ ಭರ್ಜರಿ ಸ್ಟ್ರೈಕ್ ರೇಟ್ ಕಾಯ್ದುಕೊಂಡಿದ್ದರು. ಅಂದರೆ ಬೌಂಡರಿಗಳ ಮೂಲಕವೇ ಇನ್ನಿಂಗ್ಸ್ ಕಟ್ಟಲು ಹೆಚ್ಚು ಗಮನ ಹರಿಸಿದ್ದಾರೆ. ಇದು ಅವರ ಬ್ಯಾಟಿಂಗ್ನಲ್ಲಿ ಕಂಡುಬಂದ ಉತ್ತಮ ಬದಲಾವಣೆಯಾಗಿದೆ. ಸಿಕ್ಸರ್ ಬಾರಿಸದಿದ್ದ ತಕ್ಷಣ ವೈಭವ್ ಅವರ ಆಟದ ವೇಗ ಅಥವಾ ರನ್ ಗಳಿಸುವ ಹಸಿವು ಕಡಿಮೆಯಾಗಿದೆ ಎಂದು ಹೇಳಲಾಗುವುದಿಲ್ಲ. ಪಂದ್ಯದ ಮೊದಲ ಓವರ್ನಿಂದಲೇ ಸತತ ಬೌಂಡರಿಗಳನ್ನು ಬಾರಿಸುವ ಮೂಲಕ ಅವರು ಅಫ್ಘಾನ್ ಬೌಲರ್ಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದರು. ಬಿಗ್ ಶಾಟ್ಗಳನ್ನು ಆಡಿ ಸುಲಭವಾಗಿ ವಿಕೆಟ್ ಒಪ್ಪಿಸುವ ಬದಲು ಬೌಂಡರಿಗಳನ್ನು ಬಾರಿಸುವುದು ಅವರ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ಕ್ರಿಕೆಟ್ನಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಕೇವಲ ಸಿಕ್ಸರ್ಗಳ ಮೇಲೆ ಅವಲಂಬಿತವಾಗದೆ ಗ್ಯಾಪ್ಗಳನ್ನು ಹುಡುಕಿ ಬೌಂಡರಿ ಗಳಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಯುವ ಆಟಗಾರ ಸಾಬೀತುಪಡಿಸಿದ್ದಾರೆ. ಸಾಮಾನ್ಯವಾಗಿ ವ್ಯವಕಲನ 20 ಶೈಲಿಯ ಕ್ರಿಕೆಟ್ನಲ್ಲಿ 220ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸುವಾಗ ಕನಿಷ್ಠ 2-3 ಸಿಕ್ಸರ್ಗಳಾದರೂ ದಾಖಲಾಗುತ್ತಿದ್ದವು. ಆದರೆ ಸಿಕ್ಸರ್ ಇಲ್ಲದೆಯೇ ಇಷ್ಟು ವೇಗವಾಗಿ 44 ರನ್ ಬಾರಿಸಿರುವುದು ವೈಭವ್ ಅವರ ವೈಯಕ್ತಿಕ ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಅಪರೂಪದ ದಾಖಲೆಯಾಗಿದೆ. ಶ್ರೀಲಂಕಾ ವಿರುದ್ಧದ ಕಳೆದ ಪಂದ್ಯದಲ್ಲಿ ಸಿಕ್ಸರ್ಗೆ ಪ್ರಯತ್ನಿಸಿ ಬೇಗನೆ ಔಟಾಗಿದ್ದ ವೈಭವ್ ಆ ತಪ್ಪಿನಿಂದ ತಕ್ಷಣವೇ ಪಾಠ ಕಲಿತು ಇಂದಿನ ಪಂದ್ಯದಲ್ಲಿ ತಮ್ಮ ರಣತಂತ್ರವನ್ನು ಬದಲಿಸಿಕೊಂಡಿದ್ದಾರೆ. ಇವರ ಈ ಪ್ರಬುದ್ಧತೆಯ ಆಟದಿಂದಾಗಿ ಭಾರತ ತಂಡ ಪವರ್ಪ್ಲೇ ಅವಧಿಯಲ್ಲೇ ಬೃಹತ್ ಮೊತ್ತದ ಮುನ್ನಡೆ ಸಾಧಿಸಲು ಸಾಧ್ಯವಾಯಿತು. ಮುಂಬರುವ ದಿನಗಳಿಗೆ ಶುಭ ಸೂಚನೆ. ಒಟ್ಟಿನಲ್ಲಿ ಹೇಳುವುದಾದರೆ ಒಬ್ಬ ಶ್ರೇಷ್ಠ ಬ್ಯಾಟರ್ಗೆ ಇರಬೇಕಾದ ಮುಖ್ಯ ಗುಣವೆಂದರೆ ಪರಿಸ್ಥಿತಿಗೆ ತಕ್ಕಂತೆ ತನ್ನ ಆಟವನ್ನು ಬದಲಾಯಿಸಿಕೊಳ್ಳುವುದು. ವೈಭವ್ ಸೂರ್ಯವಂಶಿ ಕೇವಲ ಬಿಗ್ ಹಿಟ್ಟರ್ ಮಾತ್ರವಲ್ಲದೆ ಪಿಚ್ನ ವರ್ತನೆಗೆ ತಕ್ಕಂತೆ ಬೌಂಡರಿಗಳ ಮೂಲಕವೂ ಇನ್ನಿಂಗ್ಸ್ ಮುನ್ನಡೆಸಬಲ್ಲ ಚಾಣಕ್ಯ ಎಂಬುದನ್ನು ಈ ಇನ್ನಿಂಗ್ಸ್ ತೋರಿಸಿಕೊಟ್ಟಿದೆ. ಭಾರತೀಯ ಕ್ರಿಕೆಟ್ನ ಭವಿಷ್ಯದ ತಾರೆ ಎನಿಸಿಕೊಂಡಿರುವ ವೈಭವ್ ಅವರ ಈ ಹೊಸ ಶೈಲಿ ಮುಂಬರುವ ದೊಡ್ಡ ಸರಣಿಗಳಲ್ಲಿ ಮತ್ತಷ್ಟು ಯಶಸ್ಸು ತಂದುಕೊಡುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಲಾಗುತ್ತಿದೆ. ಇಂದಿನ ಪಂದ್ಯದಲ್ಲಿ ಅಫ್ಘಾನಿಯ ವಿರುದ್ಧ ಟಾಸ್ ಸೋತ ಭಾರತ ಬ್ಯಾಟಿಂಗ್ ಆರಂಭಿಸಿದೆ.